ಚಿನ್ನದ ಮಾರುಕಟ್ಟೆಯಲ್ಲಿ ಭಾರಿ ಬಿರುಗಾಳಿ. 3 ತಿಂಗಳಲ್ಲಿ 13 ಲಕ್ಷ ಕೆಜಿ ಸೇಲ್. ದೀಪಾವಳಿ ಹಬ್ಬ, ಇಸ್ರೇಲ್ ಯುದ್ಧ, ಡಾಲರ್ ಡಮಾರ್. ದುಬಾರಿ ಲೋಹಕ್ಕೆ ಮುಗಿ ಬೀಳ್ತಿರೋದು ಯಾಕೆ ಜನ? ನಮಸ್ಕಾರ ಸ್ನೇಹಿತರೆ. ಚಿನ್ನ 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 ಸಣ್ಣ ಅಂಗಡಿಯಿಂದ ಹಿಡಿದು ಅಂತಾರಾಷ್ಟ್ರೀಯ ಮಾರುಕಟ್ಟೆ ತನಕ ಎಲ್ಲೆಲ್ಲೂ ಬರೀ ಚಿನ್ನದ್ದೇ ಸೌಂಡ್. ಒಂದು ಕಡೆ RBI ಬ್ರಿಟನ್ನಲ್ಲಿರೋ ಚಿನ್ನವನ್ನು ತಾನು ಅಲ್ಲಿಂದ ತಗೊಂಬಂದು ಭಾರತದ ತನ್ನ ಸ್ವಂತ ದೇಶದ ಒಳಗಿರೋ ಖಜಾನೆಗೆ ಶಿಫ್ಟ್ ಮಾಡಿ ಭದ್ರ ಮಾಡ್ಕೊಳ್ತಿದ್ರೆ, ಮತ್ತೊಂದು ಕಡೆ ದಿಢೀರಂತ ಚಿನ್ನದ ಬೆಲೆಯಲ್ಲಿ ಏರಿಕೆ ಕೂಡ ಆಗ್ತಾ ಇದೆ. ಗ್ರಾಮ್ಗೆ 8,000 ದಾಟ್ತಾ ಸಾರ್ವಕಾಲಿಕ ಗರಿಷ್ಠ ಮಟ್ಟವನ್ನು ರೀಚ್ ಆಗಿದೆ. ವಿಚಿತ್ರ ಅಂದ್ರೆ ಬೆಲೆ ಜಾಸ್ತಿ ಆಗ್ತಿದ್ರು ಚಿನ್ನ ಖರೀದಿ ಡೌನ್ ಆಗ್ತಾನೆ ಇಲ್ಲ. ಕೇವಲ 3 ತಿಂಗಳಲ್ಲೇ 13 ಲಕ್ಷ ಕೆಜಿ ಚಿನ್ನ ಸೇಲ್ ಆಗಿದೆ. ಹಾಗಿದ್ರೆ ಚಿನ್ನ ಖರೀದಿಗೆ ಜನ ಈ ಪರಿ ಇದ್ದಕ್ಕಿದ್ದ ಹಾಗೆ ಮುಗಿ ಬೀಳ್ತಿರೋದು ಯಾಕೆ? ಭಾರತದಲ್ಲಿ ಈಗ ಎಷ್ಟು ಚಿನ್ನ ಸೇಲ್ ಆಗಿದೆ? 20 ವರ್ಷಗಳ ಹಿಂದೆ ಹೋದರೆ ಬರೀ 500-600 ರೂಪಾಯಿ ಇದ್ದಂತ ಚಿನ್ನದ ರೇಟ್ ಈಗ 10 ಪಟ್ಟಿಗಿಂತ ಜಾಸ್ತಿ ಆಗೋಕೆ ಏನು ಕಾರಣ? ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಹಾಗೆ ಬಡವರ ಸಂಪತ್ತು ಅಂತ ಕರೆಸ್ಕೊಳ್ಳೋ ಬೆಳ್ಳಿ ಕತೆ ಏನಾಗಿದೆ? ಚಿನ್ನಕ್ಕಿಂತ ಅದಕ್ಕೆ ಹುಚ್ಚು ಬಂದು ಯಾಕೆ ಓಡೋಕೆ ಶುರು ಮಾಡಿದೆ? ಬನ್ನಿ, ಮಿಸ್ ಮಾಡದೆ ಈ ವಿಡಿಯೋವನ್ನು ಕಡೆ ತನಕ ನೋಡಿ, ಎಲ್ಲವನ್ನ ಎಕ್ಸ್ಪ್ಲೇನ್ ಮಾಡ್ತೀವಿ. 8,000 ದಾಟಿದೆ 1 ಗ್ರಾಮ್ ಚಿನ್ನ. ದುಬಾರಿ ಆದರೂ ಹಳದಿ ಲೋಹಕ್ಕೆ ದುಡ್ಡು. ನವೆಂಬರ್ 1ನೇ ತಾರೀಕಿನ ಲೆಕ್ಕ ಜಾಗತಿಕ ಮಾರುಕಟ್ಟೆಯಲ್ಲಿ 10 ಗ್ರಾಮ್ ಚಿನ್ನದ ಬೆಲೆ $860 ಇದೆ. ಅಂದರೆ 72ರಿಂದ 73 ಸಾವಿರ. ಇದು ಅದರ ಹಿಂದಿನ ದಿನಕ್ಕೆ ಅಂದರೆ ಅಕ್ಟೋಬರ್ 31ಕ್ಕೆ ಹೋಲಿಸಿದ್ರೆ $10 ಹೆಚ್ಚು. ಆಸ್ ಯೂಶುವಲ್ ಟ್ಯಾಕ್ಸ್, ಎಕ್ಸ್ಚೇಂಜ್ ರೇಟ್ ಎಲ್ಲ ಕಾರಣಗಳಿಂದಾಗಿ ಭಾರತದಲ್ಲಿ ಇದರ ರೇಟ್ ಇನ್ನೂ ಜಾಸ್ತಿ ಇದೆ. ಇದೇ 10 ಗ್ರಾಮ್ ಚಿನ್ನಕ್ಕೆ ಭೋಪಾಲ್ನಲ್ಲಿ 82,100 ರೂಪಾಯಿ, ಚೆನ್ನೈನಲ್ಲಿ 81,840 ರೂಪಾಯಿ, ಬೆಂಗಳೂರಲ್ಲಿ 81,920 ರೂಪಾಯಿ ಇದೆ. ಹಾಗಂತ ಇದು ನಿನ್ನೆ ಮೊನ್ನೆ ಜಾಸ್ತಿ ಆಗಿರೋದಲ್ಲ, ಕೆಲ ತಿಂಗಳುಗಳಿಂದ ಇದೇ ಟ್ರೆಂಡ್ ಇದೆ. ಕಳೆದ ವರ್ಷದಿಂದ ಬರೀ ಭಾರತದ ಮಾರುಕಟ್ಟೆಯಲ್ಲಿ ಚಿನ್ನದ ಬೆಲೆ 31% ಇನ್ಕ್ರೀಸ್ ಆಗಿದೆ. ಇಷ್ಟಾದರೂ ಜನ ಚಿನ್ನ ತಗೊಳ್ಳೋದನ್ನ ಸ್ಟಾಪ್ ಮಾಡಿಲ್ಲ. ವರ್ಲ್ಡ್ ಗೋಲ್ಡ್ ಕೌನ್ಸಿಲ್ ಪ್ರಕಾರ ಈ ಜುಲೈನಿಂದ ಸೆಪ್ಟೆಂಬರ್ ಅವಧಿಯಲ್ಲಿ 5% ಗೋಲ್ಡ್ ಡಿಮಾಂಡ್ ಹೆಚ್ಚಾಗಿದೆ. ಜಗತ್ತಿನಾದ್ಯಂತ 1,313 ಟನ್ ಚಿನ್ನ ಖರೀದಿ ಮಾಡಿದ್ದಾರೆ. ಅಂದರೆ 3 ತಿಂಗಳಲ್ಲಿ 13 ಲಕ್ಷ ಕೆಜಿ ಸೇಲ್ ಆಗಿದೆ. ಕಳೆದ ವರ್ಷ ಇದೇ ಅವಧಿಯಲ್ಲಿ 1,249 ಟನ್ ಮಾತ್ರ ಖರೀದಿಯಾಗಿತ್ತು. ಇನ್ನು ಭಾರತದಲ್ಲಿ ಈ ಸಲ ಚಿನ್ನದ ಡಿಮಾಂಡ್ ಕಮ್ಮಿ ಆಗ್ಬೋದು. ಕಳೆದ ವರ್ಷ 761 ಮೆಟ್ರಿಕ್ ಟನ್ ಚಿನ್ನ ಖರೀದಿ ಮಾಡಿದ್ರು. ಈ ಸಲ ಅದು 700ರಿಂದ 750 ಮೆಟ್ರಿಕ್ ಟನ್ ತನಕ ಹೋಗಬಹುದು ಅಷ್ಟೇ ಅಂತ ಹೇಳ್ತಿದ್ದಾರೆ. ಆದರೆ ಈ ಕ್ಷಣಕ್ಕೆ ಅದು ಅಂದಾಜಷ್ಟೇ. ಅದನ್ನ ಹೊರತುಪಡಿಸಿ ಚೂರು ಹಿಂದಕ್ಕೆ ಹೋದರೆ ದೊಡ್ಡ ಮಟ್ಟದ ಡಿಮಾಂಡ್ ಬಂದಿರೋದು ಕಾಣಿಸ್ತಾ ಇದೆ. ಜುಲೈನಿಂದ ಸೆಪ್ಟೆಂಬರ್ ಅವಧಿಯಲ್ಲಿ ಭಾರತದಲ್ಲಿ ಜ್ಯುವೆಲ್ಲರಿಗೆ ಬಳಸೋ ಚಿನ್ನಕ್ಕೂ ವಿಪರೀತ ಬೇಡಿಕೆ ಇದೆ. 3ನೇ ಕ್ವಾರ್ಟರ್ನಲ್ಲಿ 248 ಟನ್ ಚಿನ್ನ ಮಾರಾಟ ಆಗಿದೆ. ಕಳೆದ ವರ್ಷಕ್ಕೆ ಹೋಲಿಸಿದ್ರೆ 18% ಜಾಸ್ತಿ. ಇನ್ನು ಒಟ್ಟಾರೆ ಮೌಲ್ಯವನ್ನು ತಗೊಂಡಾಗ ಚಿನ್ನದ ಖರೀದಿಯಲ್ಲಿ 53% ಹೆಚ್ಚಾಗುತ್ತೆ. ಕಳೆದ ವರ್ಷ ಸೇಮ್ ಪೀರಿಯಡ್ನಲ್ಲಿ 1,07,700 ಕೋಟಿ ರೂಪಾಯಿಗೆ ಚಿನ್ನ ಖರೀದಿಯಾಗಿತ್ತು. ಈಗ ಅದು 1,65,380 ಕೋಟಿಗೆ ತಲುಪಬಹುದು ಅಂತ ವರ್ಲ್ಡ್ ಗೋಲ್ಡ್ ಕೌನ್ಸಿಲ್ ಅಂದಾಜು ಮಾಡಿದೆ. ಕಾರಣ ಏನು? ಈ ಚಾರ್ಟ್ ನೋಡಿ, 1960ರ ಕಾಲದ ಚಾರ್ಟ್. ಆಗ 10 ಗ್ರಾಮ್ಗೆ 63 ರೂಪಾಯಿ ಮಾತ್ರ ಇತ್ತು. ಅಂದರೆ ಗ್ರಾಮ್ಗೆ 6 ರೂಪಾಯಿ 3 ಪೈಸೆ ಅಷ್ಟೇ. ಅದು 24 ಕ್ಯಾರೆಟ್ ಗೋಲ್ಡ್ಗೆ. ಅದು ಏರ್ತಾ 2000ನೇ ಇಸವಿಗೆ 440 ರೂಪಾಯಿ ಆಯಿತು. 10 ಗ್ರಾಮ್ಗೆ 4,400 ರೂಪಾಯಿ ಆಯಿತು. 2002ರಲ್ಲಿ 4,990, 2003ರಲ್ಲಿ 5,600, 2006ರ ಟೈಮಿಗೆ 9,000 ರೂಪಾಯಿ ಆಯಿತು. ಈಗ ಅದು 80,000 ಆಗಿ ಹೋಗಿದೆ. ಅಂದರೆ ಈಗ 1 ಗ್ರಾಮ್ ಚಿನ್ನಕ್ಕೆ ಕೊಡೋ ದುಡ್ಡನ್ನು 2006ರಲ್ಲಿ ನಾವು 10 ಗ್ರಾಮ್ ತಗೋಬೋದಾಗಿತ್ತು. ಆಗ 1 ಗ್ರಾಮ್ಗೆ 1,000 ರೂಪಾಯಿ ಮಾತ್ರ ಇತ್ತು. ಈ ಬೆಲೆ ಏರಿಕೆಗೆ ಕಾರಣ ಬೇಡಿಕೆ ಮತ್ತು ಪೂರೈಕೆ. ಮನುಷ್ಯ ಭೂಮಿಯಿಂದ ಇದುವರೆಗೂ 2,44,000 ಮೆಟ್ರಿಕ್ ಟನ್ಗಿಂತಲೂ ಅಧಿಕ ಚಿನ್ನವನ್ನು ತೆಗೆದಿದ್ದಾನೆ. ಹಾಗೆ ಅಮೆರಿಕದ ಜಿಯೋಲಾಜಿಕಲ್ ಸರ್ವೆ ಪ್ರಕಾರ ಭೂಮಿಯ ಒಳಗೆ ಉಳಿದಿರೋದು ಕೇವಲ 50,000 ಟನ್ ಚಿನ್ನ ಮಾತ್ರ. ಸೊ ಚಿನ್ನದ ಪೂರೈಕೆ ಕಮ್ಮಿ ಆಗ್ತಿರೋದು ಚಿನ್ನದ ಬೆಲೆ ಏರಿಕೆಗೆ ಕಾರಣ. ನೀವು ಕೇಳ್ಬೋದು, ಇದೆಲ್ಲ ಸಾಮಾನ್ಯ ಜನಕ್ಕೆ ಗೊತ್ತಾ? ಎಷ್ಟಿದೆ ಎಷ್ಟಿಲ್ಲ ಅಂತ ನೋಡ್ಕೊಂಡೇನಾದ್ರೂ ಚಿನ್ನ ತಗೋತಾರ ಅಂತ ನಿಮಗೆ ಪ್ರಶ್ನೆ ಬರಬಹುದು. ಆದರೆ ಜನಕ್ಕಿದು ಗೊತ್ತಿರಲೇಬೇಕು ಅಂತ ಇಲ್ಲ. ಡಿಮಾಂಡ್ ಮತ್ತು ಸಪ್ಲೈ ಬೇಕಾದಾಗ ರೋಡಲ್ಲಿ ಕಲ್ಲಿನ ಬದಲಿಗೆ ಚಿನ್ನ ಬಿದ್ದಿದ್ರೆ ದುಡ್ಡು ಕೊಡ್ತಾರ? ಇಲ್ಲ. ಅವ್ರ ಕೈಗೆ ಅಪರೂಪಕ್ಕೆ ಸಿಗ್ತಾ ಇದೆ. ಯಾರು ಅದನ್ನು ಕಮ್ಮಿ ರೇಟಿಗೆ ಮಾರ್ತಾ ಇಲ್ಲ. ಅದರ ಅವೈಲಬಿಲಿಟಿ ಕಮ್ಮಿ ಇದೆ, ರೇಟ್ ಜಾಸ್ತಿ ಇದೆ. ನಾನು 50 ರೂಪಾಯಿ ಕೊಡ್ತೀಯಾ ಕೇಳಿದ್ರೆ ಯಾರು ಕೊಡೋದಿಲ್ಲ. ನಾನು 10,000 ರೂಪಾಯಿ ಕೊಡ್ತೀಯಾ ಕೇಳಿದ್ರೆ ಕೊಡ್ತಾರೆ. ಸೊ ಅದಕ್ಕೆ ಬೆಲೆ ಇದೆ. ಗೋಲ್ಡ್ ಹೋಲ್ಡರ್ ಆಫ್ ವ್ಯಾಲ್ಯೂ ಆಗಿದೆ, ವ್ಯಾಲ್ಯೂವನ್ನು ಹಿಡಿದಿಟ್ಕೊಳ್ತಾ ಇದೆ. ಹಾಗಾಗಿ ಜನ ಮುಗಿಬಿದ್ದು ಖರೀದಿ ಮಾಡ್ತಿದ್ದಾರೆ. ಜೊತೆಗೆ ಭಾರತದಲ್ಲಿ ಚಿನ್ನಕ್ಕೆ ಪೂಜನೀಯ ಸ್ಥಾನ ಇದೆ. ಸಮೃದ್ಧಿಯ ಸಂಕೇತ ಅಂತ ಭಾವಿಸುವುದರಿಂದ ಶುಭ ಸಮಾರಂಭಗಳಲ್ಲಿ, ಮದುವೆ ಇನ್ನಿತರ ಕಾರ್ಯಕ್ರಮಗಳಲ್ಲಿ ಅದನ್ನು ಹೆಚ್ಚು ಖರೀದಿ ಮಾಡ್ತಾರೆ. ಅಷ್ಟೇ ಅಲ್ಲ, ಕಳೆದ ಬಜೆಟ್ನಲ್ಲಿ ಕೇಂದ್ರ ಸರ್ಕಾರ ಚಿನ್ನದ ಆಮದು ಸುಂಕವನ್ನು 15%ನಿಂದ 6%ಗೆ ಇಳಿಸಿತು. ಹಾಗೆ ಬೆಳ್ಳಿಯ ಆಮದು ಸುಂಕವನ್ನು
14.35%ಇಂದ 5.35%ಗೆ ಇಳಿಕೆ ಮಾಡಿದೆ. ಇದು 2013ಕ್ಕೆ ಹೋಲಿಸಿದರೆ ದೊಡ್ಡ ಕಟ್ ಆಫ್. ಇದರ ಪರಿಣಾಮ ಜುಲೈನಿಂದ ಸೆಪ್ಟೆಂಬರ್ ಅವಧಿಯಲ್ಲಿ ಚಿನ್ನದ ಬೇಡಿಕೆ 18% ಹೆಚ್ಚಾಗಿದೆ. ಜೊತೆಗೆ ಹೊರಗಿನಿಂದ ಬರೋ ಚಿನ್ನ ಕೂಡ ಜಾಸ್ತಿ ಆಗಿದೆ. 2018-19ರಲ್ಲಿ $33 ಬಿಲಿಯನ್ ಮೊತ್ತದ ಚಿನ್ನ ಆಮದಾಗಿತ್ತು. 2023-24ರಲ್ಲಿ ಇದು $48 ಬಿಲಿಯನ್ ಏರಿಕೆಯಾಗಿದೆ. ಹೀಗಾಗಿ ಚಿನ್ನ ಏಣಿ ಹತ್ಕೊಂಡು ಕೂತಿದೆ. ಇನ್ನು ಹಣದುಬ್ಬರ ಕೂಡ ಬೆಲೆ ಏರಿಕೆಗೆ ಕಾರಣ. ಎಲ್ಲ ವಸ್ತುಗಳ ರೀತಿಯಲ್ಲೇ ಚಿನ್ನದ ಎದುರು ಹಣ ತನ್ನ ಮೌಲ್ಯವನ್ನ ಕಳ್ಕೊಳ್ತಾ ಇದೆ. ಇನ್ನು ಅಮೆರಿಕ ಸಿಕ್ಕಾಪಟ್ಟೆ ಡಾಲರ್ ಪ್ರಿಂಟ್ ಮಾಡಿ ಅವರದೇ ರಿಸರ್ವ್ ಕರೆನ್ಸಿ ಅಂತ ಹೇಳಿ ಬೇಕಾಬಿಟ್ಟು ಪ್ರಿಂಟ್ ಮಾಡಿ ಡಾಲರ್ ಮರ್ಯಾದೆಯನ್ನ ಅವರೇ ಕಮ್ಮಿ ಮಾಡ್ತಿರೋದ್ರಿಂದ ಕೂಡ ಜನಕ್ಕೆ ಪೇಪರ್ ಕರೆನ್ಸಿ ಮೇಲೆ ನಂಬಿಕೆ ಹೊರಟೋಗ್ತಾ ಇದೆ. ವಿಶ್ವದ ಬ್ಯಾಂಕ್ಗಳು ಕೂಡ, ಸೆಂಟ್ರಲ್ ಬ್ಯಾಂಕ್ಗಳು, RBI ತರ ಬೇರೆ ಬೇರೆ ರಾಷ್ಟ್ರಗಳ ಸೆಂಟ್ರಲ್ ಬ್ಯಾಂಕ್ಗಳು ಕೂಡ ಚಿನ್ನವನ್ನ ರಾಶಿ ಖರೀದಿ ಮಾಡಿ ಇಟ್ಕೊಳ್ತಾ ಇದ್ದಾರೆ. ಸೆಂಟ್ರಲ್ ಬ್ಯಾಂಕ್ಗಳು ಕೂಡ ಬ್ರಿಕ್ಸ್ ನಂತ ಕೂಟಗಳು ಪ್ರತ್ಯೇಕ ಕರೆನ್ಸಿ ಮಾಡೋ ಪ್ರಯತ್ನ ಕೂಡ ಮಾಡ್ತೇವೆ ಡಾಲರ್ ಬದಲಿಗೆ. ಸಾಕಷ್ಟು ರಾಷ್ಟ್ರಗಳು ಡಾಲರ್ ಬಿಟ್ಟು ಸ್ಥಳೀಯ ಕರೆನ್ಸಿಯನ್ನು ಕೂಡ ಯೂಸ್ ಮಾಡ್ತಿದ್ದಾರೆ. ಹೀಗಾಗಿ ಡಾಲರ್ ಮೇಲೆ ಜಗತ್ತಿಗೆ ನಿಧಾನಕ್ಕೆ ನಂಬಿಕೆ ಕಮ್ಮಿ ಆಗ್ತಿರೋದು ಚಿನ್ನದ ಕಡೆಗೆ ಮುಖ ಮಾಡುವಂತೆ ಮಾಡಿದೆ. ಜಾಗತಿಕ ಸಂಘರ್ಷಗಳು, ಅಮೆರಿಕನ್ ಎಲೆಕ್ಷನ್ ಕೂಡ ಸದ್ಯಕ್ಕೆ ಚಿನ್ನದ ಬೆಲೆ ಏರಿಕೆ ಕಾರಣ. ಒಂದು ಕಡೆ ಯುಕ್ರೇನ್ ರಷ್ಯಾ ಸಂಘರ್ಷ, ಮತ್ತೊಂದು ಕಡೆ ಇಸ್ರೇಲ್ ಮತ್ತು ಇರಾನ್ ನಡುವಿನ ಸಂಘರ್ಷ ಜಾಗತಿಕ ಮಾರುಕಟ್ಟೆ ಮೇಲೆ ಹೊಡೆತವನ್ನ ಕೊಡ್ತಿವೆ. ಅದರಲ್ಲಿ ಗಲ್ಫ್ ಭಾಗದಲ್ಲಿ ಸಣ್ಣ ಹೆಚ್ಚು ಕಮ್ಮಿ ಆದರೂ ಕೂಡ ಅದು ಶೇರ್ ಮಾರ್ಕೆಟ್ ಮೇಲೆ ದೊಡ್ಡ ಪರಿಣಾಮ ಬೀರ್ತಾ ಇದೆ. ನಿಮಗೆ ಗೊತ್ತಿರ್ಬೋದು, ಡಾಲರ್ ಮತ್ತು ಅಮೆರಿಕದ ಈ ಇಂಟರ್ನ್ಯಾಷನಲ್ ಸಿಸ್ಟಮ್ ಇದೆಯಲ್ಲ, ಅಮೆರಿಕದ ಆಧಾರದ ಮೇಲೆ ನಡೆಯುವಂಥ ಇಂಟರ್ನ್ಯಾಷನಲ್ ಫಿನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್, ಅದ್ರ ಬಗ್ಗೆ ನಂಬಿಕೆ ಹೊರಟು ಹೋಗ್ತಾ ಇದೆ. ಯಾಕಂತ ಹೇಳಿದ್ರೆ ಪೂರ್ತಿ ಡಾಲರ್ ಮೇಲೆ ಮತ್ತು ಅಮೆರಿಕ ಡಾಮಿನೇಷನ್ ಇರೋ ಫಿನಾನ್ಷಿಯಲ್ ಟ್ರಾನ್ಸಾಕ್ಷನ್ ಸಿಸ್ಟಮ್ ಮೇಲೆ ನಂಬಿಕೆ ಇಟ್ಟರೆ, ಸ್ವಿಫ್ಟ್ ರೀತಿ ಸಿಸ್ಟಮ್ ಮೇಲೆ ನಂಬಿಕೆ ಇಟ್ಟರೆ, ವಿದೇಶದಲ್ಲಿರೋ ಹೂಡಿಕೆಗಳ ಮೇಲೆ ನಂಬಿಕೆ ಇಟ್ಟರೆ, ಅಮೆರಿಕ ಮತ್ತು ಮಿತ್ರರು ಯಾವಾಗ ಬೇಕಾದ್ರೂ ಅದನ್ನು ಓಕೆ ನಾನು ಫ್ರೀಸ್ ಮಾಡ್ತೀನಿ ಅಂತ ಫ್ರೀಸ್ ಮಾಡ್ಬೋದಲ್ಲ. ಈಗ ಇರಾನ್ನ ಅಸೆಟ್ಸ್ನ ಫ್ರೀಸ್ ಮಾಡುತ್ತೆ ಅಮೆರಿಕ ಮನಸ್ಸಿ ಬಂದಾಗಲೆಲ್ಲ. ಪುಟಿನ್ ಮತ್ತು ರಷ್ಯಾದ ಅಸೆಟ್ಸ್ನ, ಆಸ್ತಿಯನ್ನು, ದುಡ್ಡನ್ನು ಮನಸ್ಸಿ ಬಂದಂಗೆಲ್ಲ ಫ್ರೀಸ್ ಮಾಡಿದೆ. ತಾಲಿಬಾನ್ ಅವ್ರದ್ದು ಅಫ್ಘಾನಿಸ್ತಾನದ ದುಡ್ಡನ್ನೆಲ್ಲ ಮನಸ್ಸಿ ಬಂದಂಗೆ ಅಮೆರಿಕ ಫ್ರೀಸ್ ಮಾಡಿದೆ. ಹಾಗಾಗಿ ನಂಬಿಕೆ ಇಡ್ತಾ ಇಲ್ಲ ಯಾರು ಅಮೆರಿಕ ಮತ್ತು ಅವರ ಮಿತ್ರರ ಮೇಲೆ ಜಾಸ್ತಿ. ಹೀಗಾಗಿ ಗೋಲ್ಡನ್ನ ಬೈ ಮಾಡಿಟ್ಕೊಳ್ತಾ ಇದ್ದಾರೆ ಎಲ್ಲ ಸೆಂಟ್ರಲ್ ಬ್ಯಾಂಕ್ಗಳು. ಅದರಲ್ಲೂ ಭಾರತ ಯಾವ ಮಟ್ಟಿಗೆ ಹೋಗಿದೆ ಅಂದರೆ, ಲಂಡನ್ನಲ್ಲಿ ಮತ್ತು ಸ್ವಿಟ್ಜರ್ಲ್ಯಾಂಡಲ್ಲಿ ಸೇಫಾಗಿ ಅಲ್ಲೊಂದು ಸ್ವಲ್ಪ ಇರಲಿ ಅಂತ ಇಟ್ಟಿದ್ದನ್ನು ಕೂಡ ವಾಪಸ್ ಭಾರತಕ್ಕೆ ತಂದು ಇಲ್ಲಿ ಇಟ್ಕೊಳ್ಳೋಕ್ಕೆ ಪ್ರಿಫರ್ ಮಾಡ್ತಾ ಇದ್ದಾರೆ. ಆ ರೀತಿ ಬದಲಾಗ್ತಾ ಇದೆ. ಸೊ ಗಮನಿಸಬೇಕು, ಬರೀ ಚಿನ್ನಾಭರಣ ಮಾತ್ರ ಅಲ್ಲ, ಅಥವಾ ಇಂಡಿವಿಜುವಲ್ ಹೂಡಿಕೆದಾರರು ಮಾತ್ರ ಅಲ್ಲ, ರಾಷ್ಟ್ರಗಳು ಕೂಡ ಸೇಫರ್ ಸೈಡ್ ಹೋಲ್ಡರ್ ಆಫ್ ವ್ಯಾಲ್ಯೂ ಅನ್ನೋ ಕಾರಣಕ್ಕೋಸ್ಕರ ಚಿನ್ನವನ್ನು ಖರೀದಿ ಮಾಡಿಟ್ಕೊಳ್ತಾ ಇದ್ದಾರೆ. ಹಾಗಂತ ಬೆಳ್ಳಿ ಏನು ಕಮ್ಮಿ ಇಲ್ಲ, ಬೆಳ್ಳಿಯೂ ಕೂಡ ಸಿಕ್ಕಾಪಟ್ಟೆ ರೇಟ್ ಜಾಸ್ತಿ ಆಗ್ತಿದೆ. ಇನ್ವೆಸ್ಟ್ಮೆಂಟ್ ಆಪ್ಷನ್ ಆಗು ಕೂಡ. ಕಾರಣ ರಿಟರ್ನ್ಸ್. ಕಳೆದ 10 ವರ್ಷದಲ್ಲಿ ಇದರ ಆನ್ಯುವಲ್ ರಿಟರ್ನ್ 7.4% ಇದ್ರೆ, ಟೋಟಲ್ ರಿಟರ್ನ್ಸ್ 104% ಇದೆ. ಇದೇ ಕಾರಣಕ್ಕೆ ಕೆಜಿಗೆ 1 ಲಕ್ಷ ಆದರೂ ಪರವಾಗಿಲ್ಲ ಅಂತ ಜನ ಬೆಳ್ಳಿಯನ್ನು ಖರೀದಿ ಮಾಡ್ತಿದ್ದಾರೆ. ಭಾರತದಲ್ಲಿ ಇದರ ಕ್ರೇಜ್ ಹೇಗಿದೆ ಅಂದರೆ, ಬೆಳ್ಳಿ ಡಿಮ್ಯಾಂಡ್ 30-35% ರೇಟ್ನಲ್ಲಿ ಗ್ರೋ ಆಗ್ತಾ ಇದೆ. ಇಂಟರ್ನ್ಯಾಷನಲ್ ಲೆವೆಲ್ನಲ್ಲೂ ಕೂಡ ಹಾಗೆ ಇದೆ. ಜಗತ್ತಿನ ಎಲ್ಲ ಕಡೆ ಬೆಳ್ಳಿಯ ಮೈನಿಂಗ್ ಕಮ್ಮಿ ಆಗಿದೆ. 2015 ತಗೊಂಡ್ರೆ 897 ಮಿಲಿಯನ್ ಔನ್ಸಸ್ ಬೆಳ್ಳಿ ಉತ್ಪಾದನೆ ಆಗಿತ್ತು. 1 ಔನ್ಸ್ ಅಂದರೆ 28 ಗ್ರಾಮ್. ಆದರೆ 2023ರಲ್ಲಿ ಅದು 824 ಮಿಲಿಯನ್ ಔನ್ಸಸ್ಗೆ ಕುಸಿದಿದೆ. ಜಗತ್ತಿನ ಕಾಲು ಭಾಗದಷ್ಟು ಬೆಳ್ಳಿ ಪ್ರೊಡ್ಯೂಸ್ ಮಾಡುವ ಮೆಕ್ಸಿಕೋದಲ್ಲಿ ಸರಿಯಾಗಿ ಉತ್ಪಾದನೆ ಆಗ್ತಾ ಇಲ್ಲ. ನಾನಾ ಸಮಸ್ಯೆಗಳಿದೆ. ಜೊತೆಗೆ ಭಾರತವು ಸೇರಿದ ಹಾಗೆ ಎಲ್ಲ ಕಡೆ ಸೋಲಾರ್ ಟೆಕ್ನಾಲಜಿ ಬೂಮ್ ಆಗ್ತಿದೆ. ಹಾಗಾಗಿ ಸೋಲಾರ್ ಪ್ಯಾನಲ್ಗಳು, ಎಲೆಕ್ಟ್ರಿಕ್ ವೆಹಿಕಲ್ಗಳಿಂದಲೂ ಬೆಳ್ಳಿಗೆ ಸಿಕ್ಕಾಪಟ್ಟೆ ಬೇಡಿಕೆ ಜಾಸ್ತಿ ಆಗಿದೆ. ಇನ್ಫ್ಯಾಕ್ಟ್ ಜಗತ್ತಿನ ಅರ್ಧದಷ್ಟು ಬೆಳ್ಳಿಯನ್ನು ಕೈಗಾರಿಕೆಗಳು ಬಳಸ್ತಾರೆ. ಬರೀ ಆಭರಣ, ಮೂರ್ತಿ ಮಾಡೋಕ್ಕೆ ಅಷ್ಟು ಮಾತ್ರ ಅಲ್ಲ, ಬೆಳ್ಳಿಗೆ ಗೋಲ್ಡಿಗೆ ಕಂಪೇರ್ ಮಾಡಿದ್ರೆ ಇಂಡಸ್ಟ್ರಿಯಲ್ ಯೂಸ್ ಕೂಡ ಇದೆ ಸಿಲ್ವರ್ಗೆ. ಹೀಗಾಗಿ ಬೆಳ್ಳಿಯ ರೇಟ್ ಕೂಡ ವಿಪರೀತ ಜಾಸ್ತಿ ಆಗ್ತಾ ಇದೆ. ಸೊ ಫ್ರೆಂಡ್ಸ್, ಈ ಟೈಮ್ನಲ್ಲಿ ಒಂದು ಇತಿಹಾಸದ ಸನ್ನಿವೇಶ ನೆನಪಾಗುತ್ತೆ. ಸಪ್ಲೈ ಮತ್ತು ಡಿಮಾಂಡ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದಕ್ಕೆ. 1860 ಟೈಮ್ನಲ್ಲಿ ಮೂರನೇ ನೆಪೋಲಿಯನ್ ಟೈಮ್ನಲ್ಲಿ ಮುಖ್ಯ ಅತಿಥಿಗಳು ಬಂದಾಗ, ಸಾಮ್ರಾಜ್ಯದ ಮುಖ್ಯ ಅತಿಥಿಗಳು, ಗೆಸ್ಟ್ಗಳು ಬಂದಾಗ ಅವರಿಗೆ ಯಾವುದ್ರಲ್ಲಿ ಬಡಿಸಲಾಗ್ತಿತ್ತು ಗೊತ್ತಾ? ಆಹಾರವನ್ನು ಪ್ಲೇಟು, ಸ್ಪೂನು, ತಟ್ಟೆ, ಲೋಟ, ಚೊಂಬು ಎಲ್ಲ ಗೋಲ್ಡ್ ಅಲ್ಲ, ಅಲ್ಯೂಮಿನಿಯಂನಲ್ಲಿ ಕೊಡಲಾಗ್ತಿತ್ತು. ಕಡಿಮೆ ಇಂಪಾರ್ಟೆಂಟ್ ಇರುವಂತಹ 2, 3, 4ನೇ ಮಹತ್ವದ ಅತಿಥಿಗಳು ಬಂದಾಗ ಅವರಿಗೆ ಫ್ರಾನ್ಸ್ ಎಂಪರರ್ 3ನೇ ನೆಪೋಲಿಯನ್ ಅವರಿಗೆ ಚಿನ್ನದ ತಟ್ಟೆಗಳನ್ನು ಕೊಡ್ತಾಯಿದ್ರು. VVIPಗಳಿಗೆ, ತುಂಬ ಮಹತ್ವದ ಗೆಸ್ಟ್ಗಳಿಗೆ ಅಲ್ಯೂಮಿನಿಯಂ, ಕಡಿಮೆ ಮಹತ್ವದ ಗೆಸ್ಟ್ಗಳಿಗೆ ಚಿನ್ನವನ್ನು ಬಳಸಲಾಗ್ತಾ ಇತ್ತು. ಯಾಕೆ? ಆಗ ಅಲ್ಯೂಮಿನಿಯಂನ ರೇಟ್ ಚಿನ್ನಕ್ಕಿಂತ ಜಾಸ್ತಿ ಇತ್ತು. ಮಾಸಾಗಿ ಅಲ್ಯೂಮಿನಿಯಂ ಪ್ರೊಡ್ಯೂಸ್ ಮಾಡೋದು ಹೇಗೆ ಅನ್ನೋದು ನಮ್ಮವರು, ವಿಜ್ಞಾನಿಗಳು, ಈ ಮನುಷ್ಯರು ಕಂಡುಕೊಂಡಿರಲಿಲ್ಲ. ಅಲ್ಯೂಮಿನಿಯಂ ಸಪ್ಲೈ ಲಿಮಿಟೆಡ್ ಇತ್ತು. ಚಿನ್ನ ಒಂದು ಮಟ್ಟಿಗೆ ಅಲ್ಯೂಮಿನಿಯಂ ಕಂಪೇರ್ ಮಾಡಿದ್ರೆ ಜಾಸ್ತಿ ಇತ್ತು. ಆಗ ಸಾಮ್ರಾಟರ ಹತ್ರ, ರಾಜ್ಯಗಳ ಹತ್ರ, ರಾಜರ ಹತ್ರ ಜಾಸ್ತಿನೇ ಇತ್ತು ಚಿನ್ನ.
ಆ ಕಾರಣಕ್ಕಾಗಿ. ಆದರೆ ಮುಂದಿನ ಕೆಲ ದಶಕಗಳಲ್ಲಿ ಅಲ್ಯೂಮಿನಿಯಮನ್ನು ಮಾಸ್ ಪ್ರೊಡ್ಯೂಸ್ ಮಾಡೋದು ಹೇಗೆ ಅನ್ನೋದನ್ನು ವಿಜ್ಞಾನಿಗಳು ಕಂಡುಕೊಂಡ ಕಾರಣ ಅಲ್ಯೂಮಿನಿಯಂ ಈಗ ಒಂದು ಇಂಡಸ್ಟ್ರಿಯಲ್ ಮೆಟಲ್ ಆಗಿ ಹೋಗಿದೆ. ಚಿನ್ನ ಮತ್ತು ಅಲ್ಯೂಮಿನಿಯಂನ ರೇಟನ್ನು ಕಂಪೇರ್ ಮಾಡೋಕ್ಕಾಗಲ್ಲ, ಅಷ್ಟು ವ್ಯತ್ಯಾಸ ಆಗಿ ಹೋಗಿದೆ. ಇವಾಗ ಏನಾದರೂ ಕೂಡ ಅಲ್ಯೂಮಿನಿಯಂ ಪಾತ್ರೆಯಲ್ಲಿ ನಾಯಿಗಳಿಗೆ ಇದನ್ನು ತಟ್ಟೆಯಲ್ಲಿ ಹಾಕಿ ಊಟ ಕೊಡೋದನ್ನು ಹಳ್ಳಿಗಳ ಕಡೆ ನೋಡಿಬಿಟ್ರೆ, 3ನೇ ನೆಪೋಲಿಯನ್ ಮೇಲಿಂದ ಏನಾದರೂ ಕೂಡ ಆತನ ಆತ್ಮ ನೋಡಿದ್ರೆ, ನನ್ನ ಮುಂದಿನ ಜನ್ರೇಷನ್ನವ್ರಿಗೆ ಏನಾಗಿದೆ, ತಲೆಗಿರಗಿಟ್ಟಿದ್ಯಾ ಅಂತ ಯೋಚನೆ ಮಾಡ್ಬೋದೇನೋ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.